ಪಾಂಡುಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಸಂಬಂಧ ನಿನ್ನೆ ಹೇಳಿಕೆ ನೀಡಿದ್ದ ಸಂಘದ ಮಾಜಿ ಅಧ್ಯಕ್ಷ ಗಡ್ಡ ಚಂದ್ರಶೇಖರ್, ಪದವೀಧರ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಂಕೆ ವಿಜಯಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆ ಯುವರಾಜ್ ಮತ್ತು ಅವರ ತಂಡಕ್ಕೆ ತಿರುಗೇಟು ನೀಡಿರುವ ಸಂಘದ ಹಾಲಿ ಅಧ್ಯಕ್ಷ ಎಂಡಿ ಕುಮಾರ್ ಹಾಗೂ ಸಂಘದ ಚುನಾವಣೆಗೆ ಸ್ಪರ್ಧಾ ಆಕಾಂಕ್ಷಿಯಾಗಿರುವ ಎಸ್ಎನ್ ಕೆಂಪೇಗೌಡ ಅವರು ಮತಪಟ್ಟಿಯಿಂದ 85 ಶಿಕ್ಷಕರನ್ನು ಕೈಬಿಟ್ಟಿರುವ ಸಂಬಂಧ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದುದು. ಅವರೆಲ್ಲರೂ ಸಂಘ ವಿರೋಧ ಚಟುವಟಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸಂಘದವರು ಮತಪಟ್ಟಿಯಿಂದ ಅವರನ್ನು ಕೈಬಿಡಲಾಗಿದೆ ಎಂದು ಸ್ಪಷ್ಟನೆ ನೀಡಿದರು. ಕಳೆದ 5 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಶಿಕ್ಷಕರ ಹಿತ ಕಾಪಾಡುವ ಕೆಲಸದ ಜೊತೆಗೆ ಸಂಘದ ಅಭಿವೃದ್ಧಿಗೆ ಹಿಂದಿನ ಆಡಳಿತ ಮಂಡಳಿ ಶ್ರಮಿಸಿದೆ. ಇದನ್ನು ಸಹಿಸದೆ ಅಪಪ್ರಚಾರ ಮಾಡುತ್ತಿದ್ದು ಶಿಕ್ಷಕರಲ್ಲಿ ಗೊಂದಲ ಉಂಟು ಮಾಡುವ ಷಡ್ಯಂತ್ರ ರೂಪಿಸಲಾಗಿದೆ ಎಂದು ಅವರು ಆರೋಪಿಸಿದರು. ಈ ವೇಳೆ ಕೆಲ ಸ್ಪರ್ಧಾ ಆಕಾಂಕ್ಷಿಗಳು ಹಾಗೂ ಅನೇಕ ಶಿಕ್ಷಕರು ಹಾಜರಿದ್ದರು. ಕೆಲವು ಶಿಕ್ಷಕ ಸ್ನೇಹಿತರು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ತಾಲೂಕಿನ ಶಿಕ್ಷಕರ ಮತದಾರರ ಪಟ್ಟಿಯಲ್ಲಿ ಹಲವಾರು ಜನರ ಶಿಕ್ಷಕರ ಹೆಸರನ್ನ ಕೈಬಿಟ್ಟಿದ್ದಾರೆ, ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುವಂತ ವಿಷಯ ಎಂಬತಕ್ಕಂಥ ಮಾತುಗಳನ್ನು ನೀಡಿ ತುಂಬಾ ಅವಹೇಳನಕಾರಿಯಾಗಿ ಕೆಲವು ಮಾತುಗಳನ್ನು ಹೇಳಿ ತಾಲೂಕಿನ ಶಿಕ್ಷಕರಲ್ಲಿ ಒಂದು ಗೊಂದಲದ ವಾತಾವರಣವನ್ನು ನಿರ್ಮಿಸಿದ್ದಾರೆ. ಈ ಸಂಬಂಧ ನಾನು ಕೆಲವು ಸ್ಪಷ್ಟೀಕರಣ ನೀಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಬಂಧುಗಳೇ, ಪಿ ಮಂಜುನಾಥ್ ಮಾಜಿ ಅಧ್ಯಕ್ಷರು, ಇವರು ದಿನಾಂಕ 24/3/2025 ಅವರು ನಿವೃತ್ತಿ ಹೊಂದುವ ಮುನ್ನವೇ ರಾಜ್ಯ ಮತ್ತು ಜಿಲ್ಲಾ ಸಂಘಕ್ಕೆ ಮನವಿಯನ್ನು ಸಲ್ಲಿಸಿ ತಮ್ಮ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಈ ಸಂಬಂಧ ತಾಲೂಕು ಸಂಘವು ಅವರ ರಾಜೀನಾಮೆ ಪತ್ರವನ್ನ ಜಿಲ್ಲಾ ಮತ್ತು ರಾಜ್ಯ ಸಂಘಕ್ಕೆ ನಡಾವಳಿ ಮುಖಾಂತರ ತಗೊಂಡೋಗ್ಕೊಟ್ಟು ಮುಂದಿನ ಅಧ್ಯಕ್ಷರನ್ನ ನೇಮಕ ಮಾಡಿಕೊಡ್ಬೇಕು ಅಂತ ನಾವು ಮನವಿಯನ್ನು ಸಲ್ಲಿಸಿದ್ದು. ಈ ಸಂಬಂಧ ಜಿಲ್ಲಾ ಮತ್ತು ರಾಜ್ಯ ಸಂಘದ ಒಂದು ನಿರ್ದೇಶನದ ಮೇರೆಗೆ ದಿನಾಂಕ 21/5/2025 ರಾಜ್ಯ ಸಂಘವು ಎಂಡಿ ಕುಮಾರ್ ಆದಂತ ನನ್ನನ್ನು ಮುಂದಿನ ಚುನಾವಣಾ ಪ್ರಕ್ರಿಯೆ ನಡೆಯುವವರೆಗೆ ನೀವು ಅಧ್ಯಕ್ಷರಾಗಿ ಮುಂದುವರಿಯಲು ಆದೇಶಿಸಿದೆ ಎಂದು ನನಗೆ ಒಂದು ಆದೇಶವನ್ನ ನೀಡಿದ್ದಾರೆ ಸರ್. ಈ ಆದೇಶದನ್ವಯ ರಾಜ್ಯ ಸಂಘದ ನಿರ್ದೇಶನದಂತೆ ಅವತ್ತಿನಿಂದ ನಾನು ಕಾರ್ಯಚಟುವಟಿಕೆಗಳನ್ನು ಸಂಘದಲ್ಲಿ ಮಾಡ್ತಾ ಬಂದಿದ್ದೇನೆ. ಇದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಸಂಘದ ಉಪಾಧ್ಯಕ್ಷರಾದಿಯಾಗಿ ಕೆಲವು ನಿರ್ದೇಶಕರು ತಾವೇ ಒಂದು ಗುಂಪನ್ನ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಸ್ವಯಂ ಘೋಷಿತ ಅಧ್ಯಕ್ಷರನ್ನಾಗಿ ಶ್ರೀಯುತ ಸುರೇಂದ್ರ ಕುಮಾರ್ ಅವರನ್ನ ನೇಮಕ ಮಾಡಿ ಪಿಒ ಕಚೇರಿಯ ಮುಂದೆ ಪತ್ರಿಕಾ ಹೇಳಿಕೆಯನ್ನು ನೀಡಿ ಒಂದು ಬಿಳಿಯ ಹಾಳೆಯಲ್ಲಿ ಅವರೇ ನಡಾವಳಿಯನ್ನ ಬರ್ಕೊಂಡು ಬಿಒ ಸರ್ ಅವರಿಗೆ ಒಂದು ನಕಲು ಲೆಟರೇಟ್ ಅನ್ನ ಮಾಡಿ ಸಹಿ ಹಾಕಿ ಸುರೇಂದ್ರ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ ಎಂಬತಕ್ಕಂಥ ಮನವಿಯನ್ನ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘಕ್ಕೆ ವಿರುದ್ಧವಾಗಿ, ನಮ್ಮ ಮಾತೃ ಸಂಘದ ಬೈಲಾ ನಿಯಮಕ್ಕೆ ವಿರುದ್ಧವಾಗಿ ಅವರೇ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದಾರೆ. ಬಂಧುಗಳೇ, ಈ ಒಂದು ವಿಚಾರವನ್ನ ಸನ್ನಿವೇಶವನ್ನ ನಾನು ತುರ್ತಾಗಿ ಜಿಲ್ಲಾ ಮತ್ತು ರಾಜ್ಯ ಸಂಘಕ್ಕೆ ಮನವಿಯನ್ನ ಸಲ್ಲಿಸಿ ಇಂಥ ಸಂಘ ವಿರೋಧಿ ಚಟುವಟಿಕೆ ನಡೆಸಿರ್ತಕ್ಕಂಥ ನಿರ್ದೇಶಕರು ಮತ್ತೆ ಅವರಿಗೆ ಸಹಕಾರವನ್ನ ನೀಡಿರ್ತಕ್ಕಂಥ ಶಿಕ್ಷಕರಿಗೆ ಸೂಕ್ತ ಕಾನೂನು ಕ್ರಮವನ್ನ ತಗೊಳ್ಬೇಕು ಅಂತ ಮನವಿ ಮಾಡಿದಂತ ಸಂದರ್ಭದಲ್ಲಿ ಅವರು ಸಂಘದ ಬೈಲಾ ನಿಯಮದ ಪ್ರಕಾರ ನಾವು ಕ್ರಮ ತಗೋತೀವಿ ಅಂತ ಸ್ಪಷ್ಟೀಕರಣ ನೀಡಿದ್ರು. ಬಂಧುಗಳೇ, ಆದ್ರೂ ಸಹಿತ ಅಂದಿನಿಂದ ನಾವು ಸಂಘದಲ್ಲಿ ಯಾವುದೇ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ಬೇಕಾದ್ರೆ ಸಂಘಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು, ಶಿಕ್ಷಕರನ್ನ ಕಾರ್ಯಕ್ರಮಕ್ಕೆ ಹೋಗದಂಗೆ ಅಡ್ಗಟ್ಟಿದ್ರು, ಮತ್ತೆ ತಾಲೂಕಿನಲ್ಲಿ ಶಿಕ್ಷಕರಿಗೆ ಅಧ್ಯಕ್ಷರು ಯಾರು ಅಂತಕ್ಕಂಥ ಗೊಂದಲವನ್ನು ನಿರ್ಮಾಣ ಮಾಡಿದ್ರು. ಇದೆಲ್ಲವನ್ನು ಸಹಿಸಿಕೊಂಡು ನಾವು ಅಂದಿನಿಂದ ಅತ್ಯುತ್ತಮವಾದ ಕೆಲಸವನ್ನ ಮಂಜುನಾಥ್ರವರು ನಿವೃತ್ತಿ ಆದ್ಮೇಲೆ ಕೂಡ ಸಂಘದಲ್ಲಿ ತಾಲೂಕಿನಲ್ಲಿ ಎಲ್ಲಾ ಶಿಕ್ಷಕರನ್ನ ವಿಶ್ವಾಸಕ್ಕೆ ತಗೊಂಡು ನಮ್ಮ ತಂಡ ಒಳ್ಳೆಯ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ ಸರ್. ಹಲವಾರು ಕಾರ್ಯಚಟುವಟಿಕೆಗಳನ್ನು ಕೂಡ ನಾವು 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ನಮ್ಮ ಹೇಳಿಕೆಯನ್ನು ಸಹಿಸದೆ ಇವತ್ತು ಮತದಾರ ಪಟ್ಟಿ ಏನಿದೆ ಸರ್ ಅಂದ್ರೆ ಸಂಘದ ವಿರುದ್ಧ ಧಕ್ಕೆ ಉಂಟು ಮಾಡಿರೋರಿಗೆ, ಅಗೌರವ ತಂದಿರೋರಿಗೆ ಜಿಲ್ಲಾ ಸಂಘನೆ ರಾಜ್ಯ ಸಂಘನೆ ನಿರ್ದೇಶನ ನೀಡುವುದರೊಂದಿಗೆ ಅವರ ಒಂದು ನಿರ್ದೇಶನ ಮಾರ್ಗದರ್ಶನದ ಮೇಲೆ ಪಟ್ಟಿ ತಯಾರು ಮಾಡಿ ಕಳಿಸಿ ಅವರ ಅನುಮೋದನೆ ಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನು ನಾವು ಚುನಾವಣಾಧಿಕಾರಿಗಳಿಗೆ ನೀಡಿದ್ದೇವೆ ಹೊರತು ಇದು ನಾವೇ ಏಕಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ನಾವೇ ಸ್ವಯಂ ಅಪರಾಧವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್. ನಾವು ಚುನಾವಣಾ ಮತದಾರರ ಪಟ್ಟಿಯನ್ನ ತಯಾರು ಮಾಡುವಾಗ ಜಿಲ್ಲಾ ಸಂಘ ಮತ್ತು ರಾಜ್ಯ ಸಂಘದ ಮಾರ್ಗದರ್ಶನ ಹಾಗೂ ನಿರ್ದೇಶನದ ಮೇರೆಗೆ ಪಟ್ಟಿಯನ್ನು ತಯಾರು ಮಾಡಿ ತಲುಪಿಸಿದ್ರು ಸರ್. ಅವರು ಅನುಮೋದನೆಯನ್ನು ಮಾಡಿ ನಮಗೆ ಪಟ್ಟಿಯನ್ನು ಮೊನ್ನೆ ಕೊಟ್ಟಿದ್ದಾರೆ ಸರ್. ಅದರಂತೆ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ಸರ್.
ನಮ್ಮ ಕೆಲವು ಶಿಕ್ಷಕ ಸ್ನೇಹಿತರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸರ್. ನಾನು ಈ ಸಂದರ್ಭದಲ್ಲಿ 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಶಿಕ್ಷಕರ ಶ್ರೇಯೋಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸರ್. ಮುಚ್ಚುವಾಗಿರ್ತಕ್ಕಂಥ ಭವನವನ್ನ ಉದ್ಘಾಟನೆ ಮಾಡಿ ಪುನರುಜ್ಜೀವನಗೊಳಿಸಿ ಇವತ್ತು ಹಲವಾರು ಕಾರ್ಯಚಟುವಟಿಕೆಗಳು ಬರುವಂತೆ ಮಾಡಿದ್ದೀವಿ ಸರ್. ಹಾಗೆಯೇ ಎಲ್ಲಾ ಶಿಕ್ಷಕರು ಇದಕ್ಕೆ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಆದರೂ ಸಹಿತ ಈ ನಮ್ಮ ಎಲ್ಲಾ ಕಾರ್ಯಚಟುವಟಿಕೆಗಳ ಅಭಿವೃದ್ಧಿಯನ್ನು ಸಹಿಸಲಾರದೆ ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡೋದು ಸಮಂಜಸ ಅಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ಯಾದಲ್ಲಿ ಮುಂದಿನ ದಿನಗಳಲ್ಲಿ ಶಿಕ್ಷಕರೇ ನಮಗೆ ಉತ್ತರ ಕೊಡ್ಲಿ ಅಂತ ನಾವು ಅದನ್ನ ಸ್ವಇಚ್ಛೆಯಿಂದ ಒಪ್ಕೊಳ್ಳಕ್ಕೆ ರೆಡಿ ಇದೀವಿ ಸರ್. ಹಾಗಾಗಿ ನಮ್ಮ ತಾಲೂಕಿನ ಯಾವುದೇ ಶಿಕ್ಷಕ ಬಂಧುಗಳು ಈ ಒಂದು ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ. ನಾವು ಪ್ರಾಮಾಣಿಕವಾಗಿ ಶಿಕ್ಷಕರ ಸೇವೆಯನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಗೊಂದಲಕ್ಕೆ ಒಳಗಾಗೋದು ಬೇಡ ಅಂತ ಹೇಳ್ತಾ ಸರ್, ನಮ್ಮ ತಂಡದಲ್ಲಿ ನಾವು ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್. ಜೈ ಜೈ ಕರ್ನಾಟಕ. ಅವ್ರ ಆರೋಪ ಏನಪ್ಪಾ ಅಂದ್ರೆ ಒಂದು ನಿಮಿಷ, ಅವ್ರ ಆರೋಪ ಏನಂದ್ರೆ ಮತದಾರರ ಪಟ್ಟಿನ ಕರಡು ಪ್ರತಿನ 1 ತಿಂಗಳು ಮುಂಚೆ ಪ್ರಕಟಿಸಬೇಕಿತ್ತು. ನಾಮಪತ್ರ ಸಲ್ಲಿಸೋ ವೇಳೆ ಕೊಟ್ಟರು. ಸೋಲಿನ ಭೀತಿಯಿಂದ ಈ ತರ ಮಾಡ್ತಾರೆ, ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನು ಸರ್ ನಿಯಮಾನುಸಾರ 1 ತಿಂಗಳು ಮುಂಚಿತವಾಗಿ ಪ್ರಕಟ ಮಾಡಬೇಕು ಸರ್. ಆಕ್ಷೇಪಣೆಗಳಿದ್ರೆ ಆಕ್ಷೇಪಣೆಗಳನ್ನು ಸ್ವೀಕರಿಸಿ ಮತ್ತೊಂದು ಕರಡು ಪ್ರತಿಯನ್ನ ಪರ್ಮನೆಂಟ್ ಅಂತಿಮ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಸರ್. ಆದ್ರೆ ಚುನಾವಣೆ ತುರ್ತಾಗಿ ಮಾಡಬೇಕಂತ ಧಾರವಾಡ ಹೈಕೋರ್ಟ್ ನಿರ್ದೇಶನ ಕೊಟ್ಟದ್ರಿಂದ, ತೀರ್ಪನ್ನ ಕೊಟ್ಟದ್ರಿಂದ ಚುನಾವಣಾ ಅಧಿಸೂಚನೆಯನ್ನ ತುರ್ತಾಗಿಗೊಳಿಸಿದ್ರು ಸರ್. ಹಾಗಾಗಿ ತತ್ಕ್ಷಣ ನಾವು ಮಾಹಿತಿನ ತಗೊಂಡು ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ನಾವು ಕಳಿಸ್ಕೊಟ್ಟಿದ್ವಿ ಸರ್. ಚುನಾವಣಾ ಪ್ರಕ್ರಿಯೆ ತುಂಬಾ ತುರ್ತಾಗಿ ಪ್ರಾರಂಭ ಆದ್ರಿಂದ ಸರ್ ಅದಕ್ಕೆ ಕಾಲಾವಕಾಶನ ನಮ್ಮ ತಾಲೂಕಲ್ಲಿ ಅಷ್ಟೇ ಅಲ್ಲ ಸರ್, ರಾಜ್ಯದಾದ್ಯಂತ ಎಲ್ಲೂ ಕೂಡ ಕಾಲಾವಕಾಶನ ಕೊಟ್ಟಿಲ್ಲ ಸರ್. ಇದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಸರ್. ನಿರ್ಧಾರಿಗಳಿಂದ ಯಾವುದೇ ಸೋಲಿನ ಭೀತಿ ಇಲ್ಲ. ಯಾಕೆಂದ್ರೆ ಈಗ ಏನು ಮತದಾರ ಪಟ್ಟಿಯಿಂದ ನಮ್ಮ ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಒಬ್ಬ ರಾಜ್ಯ ಸಂಘ, ಜಿಲ್ಲಾ ಸಂಘ ಕುಮಾರ್ ಅವರ ಅಧ್ಯಕ್ಷರು ಅಂತ ಒಂದು ಆದೇಶವನ್ನು ಕೊಟ್ಟ ಮೇಲೆ ತಕ್ಷಣ ಅವರು ಕುಮಾರ್ ಅವರ ಅಧ್ಯಕ್ಷತೆಯನ್ನು ಸಹಿಸ್ತೇನೆ, ಅವರ ಅಧ್ಯಕ್ಷ ಬಿಡೋದು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡು ತಾವೇ ಸ್ವಯಂ ಘೋಷಿತವಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು ರೆಸಲ್ಯೂಷನ್ ಮಾಡ್ಕೊಂಡು ತಾವೇ ಒಂದು ಲೆಟರ್ ಎಡಿಟ್ ಮಾಡ್ಕೊಂಡು ಇವರೇ ಅಧಿಕೃತ ಅಧ್ಯಕ್ಷರು ಅಂತ ಘೋಷಣೆ ಮಾಡಿಕೊಂಡಿರುವುದು ರಾಜ್ಯ ಸಂಘಕ್ಕೆ ಒಂದು ರೀತಿ ಸಂಘ ವಿರೋಧಿ ಚಟುವಟಿಕೆ ಒಳಗಾಗ್ತದೆ. ಅದರಿಂದ ಇವರು ಇಷ್ಟು ಜನ ಏನು ಆ ಒಂದು ಟಿವಿಲಿ ಪ್ರಸಾರ ಆಗ್ತು, ಪತ್ರಿಕಾ ಪ್ರಕಟಣೆಯಲ್ಲಿ ಪ್ರಸಾರ ಆಗ್ತು, ಅವೆಲ್ಲವನ್ನು ರಾಜ್ಯ ಸಂಘಕ್ಕೆ ರವಾನಿಸಲಾಗಿ ಅವರು ಅವೆಲ್ಲವನ್ನು ಪರಿಶೀಲಿಸಿ ಆ ಒಂದು ಏನು ಮೀಡಿಯಾ ಬಂದಿದೆ ಆ ಎಲ್ಲ ವಿಡಿಯೋ ತುಣುಕುಗಳನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅಷ್ಟು ಜನನ ಇವರು ಸಂಘ ವಿರೋಧಿ ಚಟುವಟಿಕೆಗೆ ತೊಡಗಿದ್ದಾರೆ ಎಂದು ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಸರ್. ಏಕಕಾಲಕ್ಕೆ ಸಮಯಕ್ಕೆ ಪಟ್ಟಿ ನೀಡಿರುತ್ತಾರೆ ಸರ್. ಇಲ್ಲೇನು ಪಾಂಡುಪುರ ತಾಲೂಕಿಗೆ ವಿಶೇಷವಾಗಿ ಯಾವುದೇ ಪ್ರತ್ಯೇಕವಾಗಿ ಕೊಟ್ಟಿಲ್ಲ. ಇಂದಿನ ದಿನ ಎಲ್ಲರೂ ಕೂಡ ಸಮಯಾವಕಾಶ ಇಲ್ಲದ ಕಾರಣ ಚುನಾವಣೆ ತುರ್ತಾಗಿರೋದ್ರಿಂದ ಕೋರ್ಟ್ ಆದೇಶದ ಮೇಲೆ ಇಂದಿನ ದಿನ ಮತದಾರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ನಾವು ಆಗಾಗಲೇ ತಕ್ಷಣ ಮತದಾರ ಪಟ್ಟಿ ಬಂದ ತಕ್ಷಣ ನಾವು ಚುನಾವಣಾಧಿಕಾರಿಗೆ ಕೊಟ್ಟಿದ್ದೇವೆ. ಇದರಲ್ಲಿ ಯಾವುದೇ ಆರೋಪದಲ್ಲಿ ಉಳಿಲ್ಲ, ಸುಳ್ಳು, ಇದನ್ನು ನಾವು ನಂಬೋದಿಲ್ಲ ಅಂತ ನಾನು ಅನ್ಕೊತೀನಿ ಸರ್. ಆದ್ರೆ ನಿನ್ನೆ ನಡೆದಂತ ಪ್ರೆಸ್ ಮೀಟ್ ನಲ್ಲಿ ಮಾನ್ಯ ವಿಜಯ್ ಕುಮಾರ್ ಅವರು ಸ್ವಯಂ ಘೋಷಿತ ಅಧ್ಯಕ್ಷ ಕುಮಾರ್ ಅವರಿಗೆ ಧಿಕ್ಕಾರ ಎಂದಿದ್ದಾರೆ. ರಾಜ್ಯ ಸಂಘ ನೀಡಿದ ಒಂದು ಆದೇಶಕ್ಕೆ ಅವರು ಅಧ್ಯಕ್ಷರಾಗಿದ್ದ ವಿನ ಸ್ವಯಂ ಘೋಷಿತವರು ಆಗಿರಲಿಲ್ಲ. ಸ್ವಯಂ ಘೋಷಿತವಾಗಿ ಮಾಡಿಕೊಂಡವರು ನೀವು ಸ್ವಯಂ ಘೋಷಿತ ಅಧ್ಯಕ್ಷರನ್ನ ಸುರೇಂದ್ರ ಅವರನ್ನು ಮಾಡಿಕೊಂಡು ಒಂದು ರಾಜ್ಯ ಸಂಘಕ್ಕೆ ಮತ್ತು ಜಿಲ್ಲಾ ಸಂಘಕ್ಕೆ, ತಾಲೂಕು ಸಂಘಕ್ಕೆ ಅಪಮಾನ ಮಾಡಿದ್ದೀರಿ. ಇದನ್ನ ಪರಿಗಣಿಸಿ ನಿಮ್ಮ ಮೇಲೆ ಅವರು ಶಿಸ್ತು ಕ್ರಮವನ್ನು ಜರುಗಿಸಿದ್ದಾರೆ. ಜೊತೆಗೆ ವಿಜಯ್ ಕುಮಾರ್ ಅವರೇ, ನೀವು ಏನು ನಮ್ಮ 62 ಜನ ಬಿಟ್ಟಿದ್ದಾರೆ ಅಂತ ತಾವು ಹೇಳ್ತೀರಿ. 2014ರಲ್ಲಿ ಕಾರ್ಯದರ್ಶಿಯಾಗಿದ್ದವರು ನೀವು, ಮತ್ತೆ ಅಧ್ಯಕ್ಷರಾಗಿದ್ದವರು ಕೆ ಚಂದ್ರಶೇಖರ್, ಕಾರ್ಯದರ್ಶಿಯಾಗಿದ್ದಂತ ನಿಮ್ಮ ಸೈನ್ಯ ಇದ್ದೇನೆ ಮತದಾರ ಪಟ್ಟಿಯನ್ನು ಕೆ ಚಂದ್ರಶೇಖರ್ ಅವರು ಕೇಂದ್ರದಿಂದ ಅನುಮೋದಿಸಿಕೊಳ್ತಾರೆ ಅಂದ್ರೆ ನೀವು ಕಾರ್ಯದರ್ಶಿಯಾಗಿದ್ದವರು ಏನ್ ಮಾಡ್ತಾ ಇದ್ರಿ? ಹಾಗಾದ್ರೆ ನೀವು ನನ್ನ ಕಡೆಯಲ್ಲ ಕೈ ಬಿಟ್ಟವರಿಂದ ನೀವು ಎಲ್ಲರ ಮನೆಗೂ ಬಂದು ಭೇಟಿ ಮಾಡಿ ತಮ್ಮ ಅಳನ್ನು ತೋಡ್ಕೊಳ್ಳಿಲ್ವೇ? ಹಾಗೆ ನನ್ನ ಮನೆಗೂ ಕೂಡ ಬಂದು ನನ್ನ ಕಡೆ ಎಲ್ಲರೂ 62 ಜನ ಬಿಟ್ಟಿದ್ದಾರೆ, ಎಲೆಕ್ಷನ್ ನಿಲ್ಲಕ್ಕೆ ಕ್ಯಾಂಡಿಡೇಟ್ ಇಲ್ಲ ಅಂತ ನೀವು ಹೇಳಿಲ್ವೇ? ನೋಡಿ, ಆ 67 ಜನ ಏನ್ ಬಿಟ್ಟಿದ್ದಾರೆ, ಆ ಮತದಾರರ ಬಿಟ್ಟಿದಂತವರ ಪಟ್ಟಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತ 60 ಜನ ಪಟ್ಟಿ ಇಲ್ಲಿದೆ. ವಿಜಯ್ ಕುಮಾರ್ ಅವರೇ, ನೀವು ಕಾರ್ಯದರ್ಶಿ ಅಲ್ವಾ? ನಿಮ್ಮ ಹತ್ರ ಈ ಪಟ್ಟಿ ಇದೆಯಾ? ದಯಮಾಡಿ ಹೇಳಿ, ನಿಮ್ಗೆ ಜವಾಬ್ದಾರಿಗಳಿಲ್ವಾ? ನೀವು ಅವತ್ತು ಏನ್ ಮಾಡ್ತಾ ಇದ್ರಿ ನೋಡಿ? 60 ಜನ
ಇಲ್ಲಿರುವಂತವ್ರ ಹೆಸರನ್ನ ವಾಟ್ಸ್ಆಪ್ ನಲ್ಲಿ ನಾಳೆ ನಾನು ಹಾಕ್ತಾ ಇದ್ದೀನಿ, ಎಲ್ಲರೂ ನೋಡ್ಕೋತಾರೆ. ಎಲ್ಲರೂ ಅವ್ರು ಫೋನ್ ಮಾಡಿ ಕೇಳಿದಾಗ ವಸ್ತುಸ್ಥಿತಿ ಎಲ್ಲ ಶಿಕ್ಷಕರಿಗೂ ಅರಿವಾಗುತ್ತೆ. ಆದ್ಮೇಲೆ ಇಲ್ಲಿ ಇವರು ಆ ಸಂದರ್ಭದಲ್ಲಿ ಮಾನ್ಯ ಚಂದ್ರಶೇಖರ್ ಅವರು ಹೇಳ್ತಾರೆ, ಕೈಲಿ 20 ರೂಪಾಯಿನಂತೆ ವರ್ಷಕ್ಕೆ 5 ವರ್ಷಕ್ಕೆ 100 ರೂಪಾಯಿ ಕಟ್ಟಕ್ಕೆ ಅವಕಾಶ ಇತ್ತು. ಆಗ ಯಾವುದೇ ಆನ್ಲೈನ್ ಅಲ್ಲಿ ಕಟ್ಟಾಗ್ತಿರ್ಲಿಲ್ಲ. ಕಟ್ತಿರಕ್ಕೆ ನಾನು ಕಟ್ಟಿಕ್ಕಿಲ್ಲ ಅಂತ ಬರ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವತ್ತು ಅವರೆಲ್ಲರೂ ಡಿಲೀಟ್ ಮಾಡಿದೆ ಅಂತ ಮಾನ್ಯ ಚಂದ್ರಶೇಖರ್ ಅವರು ಹೇಳ್ತಾರೆ. ವಿಜಯ್ ಕುಮಾರ್ ಅವರೇ ಪಕ್ಕದಲ್ಲಿ ನಿಂತಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ, ನೀವು ಅಲ್ಲಿ ಹೇಳ್ಬೋದಿದ್ದಾರೆ ಅವ್ರಿಗೆ, ನನ್ನ ಕಡೆ ಕಟ್ಟಕ್ ಬರ್ತಾ ಇದ್ರು, ಕಟ್ತೀನಿ ಅಂತ ಹೇಳಿದ್ರು, ನಾನು ಕಟ್ಟಿಸ್ತಾ ಇದ್ದೆ, ಕೈ ಬಿಡ್ಬೇಡಿ ಅಂತ ನಾನೇ ನನ್ನ ಕೇಳ್ಕೊಂಡಲ್ಲ ಚಂದ್ರಣ್ಣ, ಯಾಕೆ ಕೈ ಬಿಟ್ಟಿ ಅಂತ ನೀವು ಕೇಳ್ಬೋದಲ್ರಪ್ಪ. ಇವತ್ತು ಜೊತೆಲಿ ನಿಂತು ಪ್ರೆಸ್ ಮೀಟ್ ಮಾಡ್ತೀರಿ. ಈ ಕೈ ಬಿಟ್ಟಿರೋರು ಎಷ್ಟು ಜನ ಇನ್ನೂ ಆಲ್ರೆಡಿ ಕರ್ತವ್ಯದಲ್ಲಿದ್ದಾರೆ, ಕೆಲವರು ನಿವೃತ್ತಿ ಆಗಿದ್ದಾರೆ. ನೀವು ಕೇಳಿ ಅವ್ರನ್ನ, ನಾವೇನಾರ ಇಡಿಸಿಕ್ಕಿಲ್ಲ ಅಂತ ಹೇಳಿದ್ವಾ, ನಮ್ ಯಾಕೆ ಕೈ ಬಿಟ್ಟಿರಿ ಅಂತ ನಾಳೆ ಅವ್ರಿಗೆ ಎಲ್ಲರಿಗೂ ಮಾಹಿತಿ ಕೊಡ್ತಾರೆ. ಇಲ್ಲಿ ನಮ್ಮಲ್ಲೂ ಕೂಡ ಕೆಲವು ಜನ ಕೈ ಬಿಟ್ಟಿರೋರು ಹಿಂದೆ ನಿಂತಿದ್ದಾರೆ. ಮತ್ತೆ ನಿಮ್ಮಲ್ಲೂ ಕೂಡ ಕೆಲವೊಂದು ಒಬ್ಬರಿಬ್ರು ಕ್ಯಾಂಡಿಡೇಟ್ ಆಗಿದ್ದಾರೆ. ಅವ್ರು ಕೇಳಿದ್ರೆ ನಿಮಗೆ ವಸ್ತುಸ್ಥಿತಿ ಅರ್ಥ ಆಗುತ್ತೆ. 67 ಜನವನ್ನ ಪಟ್ಟಿಯನ್ನ ನಾನು ಇಟ್ಕೊಂಡಿದ್ದೀನಿ. ಇದನ್ನ ನಾನು ವಾಟ್ಸ್ಆಪ್ ಹಾಕ್ತೀನಿ. ಇದನ್ನು ಈ ಶಿಕ್ಷಕರು ಯಾವ ಪಕ್ಷ ವಿರೋಧಿ ಚಟುವಟಿಕೆ, ಯಾವ ಗುಂಪುಗಾರಿಕೆ, ಸಂಘದ ವಿರುದ್ಧ ಯಾವ ಚಟುವಟಿಕೆ ಮಾಡಿದ್ರು ದಯಮಾಡಿ. ಆಮೇಲೆ ಅವರು ನನ್ನ ಹಣವನ್ನ ಹಿಡ್ಕೋಬೇಡಿ ಅಂತ ಹೇಳಿದ್ದಾರೆ ಅಂತೆಲ್ಲ ಬರ್ಕೊಂಡಿದ್ದಾರೆ ಅಂತ ಅದಿದ್ರೆ ದಯಮಾಡಿ ಮಾಧ್ಯಮದ ಮುಂದೆ ತಾವು ಪ್ರಸ್ತುತಪಡಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಕೊಟ್ಕೊಳ್ತೀನಿ. ಆಯ್ತು, ಈ 67 ಜನವನ್ನ ಬಿಟ್ಟಿದ್ದೀರಿ. ಈ 67 ಜನಕ್ಕೆ ನೀವು ನಿಮ್ಮನ್ನ ಬಿಡ್ತೀರಿ ಅಂತ ಯಾವಾಗಾದ್ರೂ ನೋಟಿಸ್ ಕೊಟ್ಟಿದ್ರಾ? ಮಾಹಿತಿ ಕೇಳಿದ್ರಾ? ನೀವು ನಿಮ್ಮನ್ನ ಬಿಡ್ತೀರಿ, ನೀವು ಇದ್ದೀರಾ ಅಂತ ಯಾವಾಗ ಕೇಳಿದ್ರಾ? ಈ 60 ಜನ ಬಿಡ್ಲಿಕ್ಕೆ ಯಾವುದೇ ನೋಟಿಸ್ ಕೊಡಿದೇನೆ ಈಗ ನೀವು ಮೀಡಿಯಾದ ಮುಂದೆ ನಮ್ಗೆ ನೋಟಿಸ್ ಕೊಟ್ರ ಅಂತ ಕೇಳ್ತಿರಲ್ಲ. ಇದು ಸಂಘ ವಿರೋಧಿ ಚಟುವಟಿಕೆ ಹೇಳಿ ಬೈರಾನಿಯಮದ ಪ್ರಕಾರ ಕ್ರಮವನ್ನು ಕೈಗೊಂಡಿದ್ದಾರೆ. ಅದು ವಸ್ತುಸ್ಥಿತಿ ವಾಸ್ತವ. ಇದರಲ್ಲಿ ಯಾವುದೇ ಕೂಡ ನಮ್ಮ ತಾಲೂಕು ಸಂಘ ನಿಮ್ಗೆ ಯಾವುದೇ ಶಿಕ್ಷಕರಿಗೆ ಅಗೌರವ ಆಗಬೇಕು ಅನ್ನೋ ಉದ್ದೇಶ ಇಲ್ಲ. ನೀವು ಯಾರು ಅಲ್ಲಿ ಭಾಗವಹಿಸಿದ್ರಿ, ಆ ಭಾಗವಹಿಸಿರುವಂತವ್ರನ್ನ ಮಾತ್ರ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ವಿಷಯ ಏನಂದ್ರೆ, ಮನೆ ಯುವರಾಜ್ ಅವರು ಹೇಳಿದ್ರು, ಸೋಲಿನ ಹತಾಶೆಯಿಂದ ಸುಳ್ಳು ಸೃಷ್ಟಿ ಮಾಡಿ ನಮ್ಮನ್ನ ಬಿಟ್ಟು ಅನ್ಯಾಯ ಮಾಡಿ ಶಿಕ್ಷಕರಿಗೆ ನಿಷ್ಕೃಷ್ಟವಾಗಿ ಕಾಣ್ತಾ ಇದ್ರಿ ಅಂತ. ನಮ್ಮ ಶಿಕ್ಷಕರೆಲ್ಲರೂ ನಮ್ಗೆಲ್ಲರಿಗೂ ಕೂಡ ಸಹೋದರಿ ರೀತಿ, ಅಣ್ಣ ತಮ್ಮನ ರೀತಿ, ಒಂದು ಕುಟುಂಬ ಇದ್ದಂತೆ. ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ಸಂಘದ ಕರ್ತವ್ಯ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಸಂಘ ಮುಖ್ಯವಾಗಿದೆ. ನಾವು ಅದೇ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಕಳೆದ 5 ಅವಧಿಯಲ್ಲಿ ನಮ್ಗೆ ಎಲ್ಲೂ ಕೂಡ ನೀವು ನೆಮ್ಮದಿ ಕೊಟ್ಟಿಲ್ಲ ಕೆಲಸ ಮಾಡ್ಲಿಕ್ಕೆ. ದುರ್ಗವನ್ನು ವಿಚಾರ ಬಂದಾಗ ಬಿಒರ್ ಅವರಿಗೆ ಚಾಟಿ ಹೇಳೋದು, ಕೆಲಸ ಕಾರ್ಯ ನಿಲ್ಲಿಸೋದು, ಕಾರ್ಯಕ್ರಮಕ್ಕೆ ಶಿಕ್ಷಕರನ್ನ ಬರದಂತೆ ತಡೆಯೋದು, ಮತ್ತೆ ಯಾವುದೇ ವೇದಿಕೆ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ನೀವೇ ಸ್ವಯಂ ಘೋಷಿತವಾಗಿ ನಾವೇ ಅಧ್ಯಕ್ಷ ಅಂತ ನೀವೇ ಹೇಳ್ಕೊಳ್ಳೋದು, ನಮ್ಮ ಎಲ್ಲ ಚುನಾಯಿತ ಅಧ್ಯಕ್ಷರಿಗೆಲ್ಲ ಅವಮಾನ ಮಾಡುವಂಥದ್ದು, ಪ್ರತಿ ಹಂತದಲ್ಲಿ ನೀವು ಇಷ್ಟೊಂದು ಮಾಡ್ಕೊಂಡು ಬಂದಿದ್ದೀರಿ. ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡಿದ್ದೀರಿ, ಸಂಘದ ವಿರುದ್ಧ ವಾಟ್ಸ್ಆಪ್ ನಲ್ಲಿ ತಾವೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದೀರಿ. ಪ್ರತಿಯೊಂದು ಕೂಡ ದಾಖಲೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಆದ್ಮೇಲೆ ನೋಡಿ, ನೀವು ಹೇಳ್ತೀರಿ 60 ಜನವನ್ನ ನೀವು ಬಿಟ್ಟರೆ ದಾಖಲೆ ನೋಡಿ. 2021ರಲ್ಲಿ ಮತ್ತೆ ಒಂದು ಪಟ್ಟಿ ಮಾಡ್ತೀರಿ. ಮನೆ ಯುವರಾಜ್ ಅವರ ನೀವೇ ಪಟ್ಟಿ ಮಾಡಿಸ್ತೀರಿ. 5 ಜನ ಕೈ ಬಿಡ್ತೀರಿ. 5 ಜನ ಯಾರ್ಯಾರು ಕೈ ಬಿಟ್ಟಿದ್ದೀರಿ? ಸ್ವಾಮಿಗೌಡ ಎಸ್ ಶಾಂತಿನಗರ, ಗೀತಾ ಎಂ.ಆರ್. ಹಾರೋಹಳ್ಳಿ, ಮಂಜುಳಾ ಕೆ ಎಣ್ಣೆಹೊಳೆಕೊಪ್ಪಲು, ಸ್ವಾಮಿ ಬಿ.ಎಂ. ಎಣ್ಣೆಹೊಳೆಕೊಪ್ಪಲು, ಯೋಗೇಶ್ ಪಟ್ರೆಡ್ಡಿ ಅಗಡಳ್ಳಿ, ಇವ್ರನ್ನ ಕೈ ಬಿಡ್ತೀರಿ. ನಾವು ಮಾಹಿತಿ ಸಿಕ್ಕಿನಲ್ಲಿ ಬಿಒರ್ ಅವರಿಂದ 200 ರೂಪಾಯಿ ಹಿಡಿದಿರುವಂತ 100 ರೂಪಾಯಿ ಹಿಡಿದಿರುವಂತ ಹೊಂದಿಕೆ ಅಂತ ತಗೊಂಡ್ಮೇಲೆ ಅದನ್ನ ನಾವು ಕೇಂದ್ರ ಸಂಘಕ್ಕೆ ಹೋಗಿ ನಾವು 5 ಜನ ಸೇರಿಸಬೇಕು, ಅವ್ರು ಹಿಡಿದಿದ್ದಾರೆ ಅಂತ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮನೆ ಯುವರಾಜ್ ಅವರೇ, ಆ ಕೇಂದ್ರ ಸಂಘದಲ್ಲಿ ನನ್ನ ಜೊತೆಲಿದ್ದಂತ ಪುಟ್ಟರಾಜೇಗೌಡರನ್ನ ನೀವು ಕತ್ತಿರಿದು ಹೊರಗಡೆ ತಿಳಕ್ ಬಂದಿರಿ. ಪಟ್ಟಿ ಯಾಕೆ ಬಂದಿದ್ದೀರಿ? ನಾಳೆ ಇರೋದು ಚುನಾವಣೆ ಸಂದರ್ಭದಲ್ಲಿ ಕೊಡ್ತೀನಿ, ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ತಿನ್ನಿಟ್ರಿ ಅಂತ ಕೇಳ್ತೀರಿ. ಅದು ಮಾನ್ಯ ಪುಟ್ಟರಾಜ್ ಅವರಿಗೆ ಗೊತ್ತು ವಸ್ತುಸ್ಥಿತಿ. ಅವರು ನಿಜವಾದ ಸತ್ಯವನ್ನು ಹೇಳಬೇಕು ಈ ಸಂದರ್ಭದಲ್ಲಿ. ಆದ್ರೆ ನೀವು ಆಗ 2020ರಲ್ಲಿ ಪಟ್ಟಿಯನ್ನು ಯಾವಾಗ ಕೊಟ್ರಿ? ನಾಳೆ ನಾಮಿನೇಷನ್ ಸಲ್ಲಿಸುವ ಸಂದರ್ಭದಲ್ಲಿ ಕೊಟ್ರಿ. ತಾವು ಹಿಂದಿನ ದಿನ ತಂದು ಜೆರಾಕ್ಸ್ ಹಾಕೊಂಡು ಸೂಚಕರು ಅನುಮೋದಕರೆಲ್ಲ ತಾವೆಲ್ಲ ಸಹಿ ಹಾಕೊಂಡ್ಮೇಲೆ ನಮ್ಗೆ ಸೂಚಕರು ಅನುಮೋದಕರು ಸಿಗದಂತೆ ನಾವು ಹುಡುಕಾಡಿ ಅಲ್ಲಿ ಇಲ್ಲಿ ತಡಕಾಡಿ ತರುವಂತೆ ಮಾಡಿದ್ರಿ ನೀವು. ಇದು ಹಂಗಾದ್ರೆ ನೀವು ಮಾಡಿದಂಥದ್ದೆಲ್ಲ ಸತ್ಯವೇ? ನಾವು ನಿಯಮಾನುಸಾರ ಮಾಡಿರುವುದೆಲ್ಲ ಸತ್ಯವೇ? ಇದು ಶಿಕ್ಷಕರ ಗಮನಕ್ಕೆ ನಾನು ಬಿಡ್ತೀನಿ, ದಯಮಾಡಿ ಹಾಕ್ತಾರೆ. ಹಾಗೆ ಮಾನ್ಯ ಹುಲಿ ಕೆಂಪೇಗೌಡರು ಅಂತ ಹೇಳುವ ಸಹೋದರರು ಅವ್ರು ಹೇಳ್ತಾರೆ, ನಾನು ಆಗ 67 ಜನ ಬಿಟ್ಟಾಗ ನಾನೇ ಬರ್ಕೊಟ್ಟಿದ್ದೆ, ನನ್ನ ಹಿಡಿಬೇಡಿ ಅಂತ, ನನ್ನ ಕೈ ಬಿಡಿ ಅಂತ ನಾನೇ ಬರ್ಕೊಟ್ಟಿದ್ದೆ, ನಾವೆಲ್ಲರೂ ಬರ್ಕೊಟ್ಟಿದ್ದೋ, ನನ್ನ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಈ 62 ಜನದಲ್ಲಿ ಕೆಂಪೇಗೌಡರ ಹೆಸರೇ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ನೋಡಿ, ಮೀಡಿಯಾ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ.
ಮೀಡಿಯಾ ಮುಂದೆ ಸುಳ್ಳು ಹೇಳ್ತಾರೆ ಮುಲಿ ಕೆಂಪೇಗೌಡರು. ಅವ್ರ ಹೆಸರು ಇಲ್ಲಿ ಇಲ್ಲಕ್ಕೆ ಇಲ್ಲ, ಅವ್ರ ಹೆಸರು ಮತದಾರರ ಪಟ್ಟಿಲಿ ಇತ್ತು, ಕೈ ಬಿಟ್ಟಿರ್ಲಿಲ್ಲ ಅವನ. ಆಗ ಅಲ್ಲೇನು ಹೇಳಿಸ್ಬೇಕಲ್ಲ ಅಂತ ಮೀಡಿಯಾ ಮುಂದೆ ಸುಳ್ಳನ್ನು ಹೇಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಕೆಂಪೇಗೌಡರು ದಯಮಾಡಿ ಇದೇನು ಸುಳ್ಳು ಹೇಳ್ಬಾರ್ದು, ನೀವು ಬರೆದು ಕೊಟ್ಟಿಲ್ಲ ನಾನು ಬೇಡ ಅಂತ, ನಿಮ್ಮ ಕೈಯೂ ಬಿಟ್ಟಿಲ್ಲ. ಆದ್ರೆ ನಿಜವಾಗಿ ಕೈ ಬಿಟ್ಟವರು ಇಲ್ಲಿ ಇದ್ದಾರೆ, ಇನ್ನೂ ಕೆಲವರು ಶಾಲೆಯ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ಮತ್ತೆ ನೀವು ಹೇಳ್ತೀರಿ ಯಾವುದೇ ಕಾರಣಕ್ಕೂ ನೋಟಿಸ್ ಕೊಡ್ಬೇಕಾಯ್ತು. ನೀವ್ ಎಂದಾದ್ರೂ ನೋಟಿಸ್ ಕೊಟ್ಟಿದ್ರ? ಏನು ಮಾಡಿದಿರುವಂತ ಅಮಾಯಕ ಶಿಕ್ಷಕರನ್ನು ತೆಗೆದ್ರಲ್ಲ. ನಾವು ಹಾಗೆ ಹೇಳಿ ಆ ಶಿಕ್ಷಕರನ್ನು ತೆಗೆದಿದ್ದಾರೆ ಅಂತ ನಾವು ನಿಮ್ಮನ್ನು ತೆಗಿಯಕ್ ಹೋಗಿಲ್ಲ. ಕೇಂದ್ರ ಸಂಘಕ್ಕೆ ತೆಗೀಲಿ ಅಂತ ನಾವು ಬಲವಂತ ಮಾಡಿಲ್ಲ. ಈ ಏನು ನೀವು ಪಕ್ಷ ಸಂಘ ವಿರೋಧಿ ಚಟುವಟಿಕೆ ಮಾಡಿದ್ದೀರಿ, ಈ ವರದಿಗಳನ್ನ ಕೇಂದ್ರ ಸಂಘಕ್ಕೆ ಕೊಡಲಾಗಿ ಅವರು ಆ ವರದಿಯನ್ನು ಪರಿಶೀಲಿಸಿ ಮತದಾರರ ಪಟ್ಟಿಯ ಸಂದರ್ಭದಲ್ಲಿ ಅವರ ಜೊತೆ ಸೂಕ್ತ ಮಾರ್ಗದರ್ಶನ ನೀಡಿ ನಮ್ಗೆ ಅವ್ರಿಗೆ ಯಾವ ತೊಂದರೆ ಆಗಿದ್ರೆ ಯಾರ್ಯಾರು ಬಿಡಬೇಕು, ಯಾರ್ಯಾರು ಸಂಘ ವಿರೋಧಿ ಅಂತ ಪರಿಶೀಲನೆ ಮಾಡಿ ಅವ್ರ ಕೈ ಬಿಟ್ಟು ನಮ್ಗೆ ಮತದಾರರ ಪಟ್ಟಿಯನ್ನ ನೀಡಿದ್ದಾರೆ. ಇದು ವಾಸ್ತವ, ಸತ್ಯ. ಆದ್ರೆ ಇಲ್ಲಿ ಹೇಳ್ತಾರೆ ವಿಜಯಕುಮಾರ್ ಅವರು, ಈಗ ನಮ್ಗೆ ಅನ್ಯಾಯ ಆಯ್ತು, ಆಗೇನೋ ಬರ್ಕೊಳ್ಳಿಲ್ಲ ಬಿಟ್ಟಿದೀವಿ, ಈಗ ಅನ್ಯಾಯ ಆಯ್ತು ಅಂತ. ವಿಜಯಕುಮಾರ್ ಅವರೇ, ಆಗ 67 ಜನ ಗುಂಪಿನಲ್ಲಿ ಮತ್ತೆ ಮತದಾರ ಪಟ್ಟಿಯಲ್ಲಿ ಇರಿಸಬೇಕಾದ ಜವಾಬ್ದಾರಿ ಕಾರ್ಯದರ್ಶಿ ಆದ ನಿಮ್ ಜವಾಬ್ದಾರಿ ಇತ್ತು ತಾನೆ. ಅದನ್ನ ಮರೆಮಾಚಿ ಮೀಡಿಯಾ ಮುಂದೆ ಮಾತಾಡ್ತೀರಿ. ನೀವು ಚಂದ್ರಣ್ಣ, ನೀವು ಮತ್ತೆ ಇಬ್ರು ಸೇರ್ಕೊಂಡಿದ್ದೀರಿ ಅಣ್ಣ ಅಂತ. ಆದ್ರೆ ನೀವು ಆಗ ಒಂದೇ ಸಂಘಟನೆಯಲ್ಲಿ ಇದ್ದು ನೀವು ಮತದಾರ ಪಟ್ಟಿಯನ್ನೇ ತರಲಿಕ್ಕೆ ವಿಫಲರಾಗಿರೋದು. ಯಾಕೆ ಇವತ್ತು ಮೀಡಿಯಾದ ಮುಂದೆ ಮಾತಾಡಲ್ಲ? ಆದ್ರೆ ಮತದಾರರ ಪಟ್ಟಿಯಲ್ಲಿ ಅಂದು ತಯಾರಾದ ಮತದಾರರ ಪಟ್ಟಿಯಲ್ಲಿ ಚಂದ್ರಶೇಖರ್ ಅವರ ಅಧ್ಯಕ್ಷರ ಹೆಸರು ಮಾತ್ರ ಇದೆ, ಕಾರ್ಯದರ್ಶಿ ಹೆಸರಿಲ್ಲ. ಸಹಿ ಇದೆ, ಕಾರ್ಯದರ್ಶಿ ಅಧ್ಯಕ್ಷರ ಸಹಿ ಇದೆ ಚಂದ್ರಶೇಖರ್ ಅವ್ರ ಒಬ್ಬರೇ ತಂದಿದ್ದಾರೆ ಪಟ್ಟಿಯನ್ನು ಮುಗಿಸ್ಕೊಂಡು. ನೀವು ಕಾರ್ಯದರ್ಶಿ ಅವರ ಸಹಿ ಇಲ್ಲ ವಿಜಯಕುಮಾರ್ ಅವರೇ. ಅಲ್ಲಿ ಅರ್ಥ ಆಯ್ತಲ್ಲ ನೀವು ಯಾವ ರೀತಿ ಪಟ್ಟಿ ಮಾಡಿಸಿದ್ರಿ 2014ರಲ್ಲಿ ಅಂತ. ಆಮೇಲೆ 2008ರಲ್ಲೂ ಕೂಡ 20 ಜನ ಕೈ ಬಿಟ್ಟಿದ್ರಿ. ಮಾಹಿತಿ ನಮಗೆ ಲಭ್ಯವಿಲ್ಲ, ಅದನ್ನು ಕೂಡ ಸಂಗ್ರಹಿಸ್ತಾ ಇದ್ದೀರಿ. ಈಗ ನೀವು 2020ರಲ್ಲಿ 5 ಜನ ಬಿಟ್ಟಿದ್ದೀರಿ. ಇದೇ ಚಾಲಿ ಮಾಡ್ಕೊಂಡು ಮುಂದುವರಿಸಿಕೊಂಡು ನೀವು ಸಂಘ ವಿರೋಧಿ, ಗುಂಪು ವಿರೋಧಿ ಚಟುವಟಿಕೆ ಮಾಡ್ಕೊಂಡು ಬಂದು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ನೀವು ಮಾಡ್ತಿರಲ್ಲ. ಎಷ್ಟು ಸರಿ ಆತ್ಮೀಯ ವೃತ್ತಿ ಬಾಂಧವರೇ, ಶಿಕ್ಷಕರೇ, ದಯಮಾಡಿ ಒಂದು ಮನಗಾಣಿ. ನೀವೇನು 2020-25 ಸಾಲಿಗೆ ನಮ್ಮ ಪ್ರಾಥಮಿಕ ಶಾಲಾ ಸಂಘದಲ್ಲಿ ನಮ್ಮ ಮಂಜುಳಾ ನೇತೃತ್ವದಲ್ಲಿ, ಕುಮಾರ್ ನೇತೃತ್ವದಲ್ಲಿ ನಮ್ಗೆ ಚುನಾಯಿತದಾಗ ಅವಕಾಶ ಕೊಟ್ಟರೆ ಗೆಲ್ಸಿದ್ರಿ ನಿಮ್ ಸೇವೆ ಮಾಡಕ್ಕೆ. ಆ ಸೇವೆ ಪ್ರಕಾರವಾಗಿ ನಾವು ಶಿಕ್ಷಕರ ಭವನ ಪರಿಸ್ಥಿತಿ ಮಾಡಿದ್ದೀವಿ, ಶಿಕ್ಷಕರ ಭವನ ಕಚೇರಿಯನ್ನು ಅಭಿವೃದ್ಧಿ ಪಡಿಸಿದ್ದೀವಿ, ಶಿಕ್ಷಕರ ಭವನಕ್ಕೆ ಸುಣ್ಣ ಬಣ್ಣ ಹಾಕಿದ್ದೀವಿ, ಶಿಕ್ಷಕರ ಭವನ ಇವತ್ತು ಇಡೀ ರಾಜ್ಯ ನೋಡುವಂತೆ ಮಾಡಿದ್ದೀವಿ. ಶಿಕ್ಷಕರ ಭವನಕ್ಕೆ ಅನೇಕ ದಾನಿಗಳಿಂದ, ನಿವೃತ್ತರಿಂದ, ಶಿಕ್ಷಕರಿಂದ ದೇಣಿಗೆಯನ್ನು ಪಡೆದು ಇವತ್ತು ಒಂದು ಸುಸಜ್ಜಿತವಾದ ಸಭೆ ಸಮಾರಂಭ ಮಾಡಲಿಕ್ಕೆ ಯೋಗ್ಯವಾದ ಒಂದು ಕಟ್ಟಡವನ್ನು ಮಾಡಿದ್ದೀವಿ. ಕಳೆದ 3-4 ತಿಂಗಳಿಂದ ಸುಮಾರು 3.5 ಲಕ್ಷ ಹಣ ಅಕೌಂಟ್ ನಲ್ಲಿ ಸೇರುವಂತೆ ನಮ್ಮ ಅಧ್ಯಕ್ಷರಾದ ಕುಮಾರ್ ಅವರು ಬಹಳ ಪ್ರಾಮಾಣಿಕವಾಗಿ ಹಣವನ್ನ ಜಮಾ ಮಾಡ್ತಾ ಬಂದಿದ್ದಾರೆ. ಅಷ್ಟು ಅಭಿವೃದ್ಧಿಯನ್ನು ಮಾಡಿ ಈ ಹಂತಕ್ಕೆ ತಂದಿರಿಸಿದೀವಿ. ಮುಂದೆ ಇನ್ನೂ ಕೆಲಸ ಇದೆ. ನಾವಿನ್ನು ಅಡುಗೆ ಮನೆ ಮಾಡಬೇಕು ಅಲ್ಲಿ, ಮತ್ತೆ ಇನ್ನು ಅದನ್ನ ಅಭಿವೃದ್ಧಿ ಪಡಿಸಬೇಕು. ಮೇಲೆ ಮೊದಲನೇ ಮಾಡಿಯನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು. ಈ ಎಲ್ಲ ಕೆಲಸಗಳು ಇನ್ನೂ ಸಾಕಷ್ಟಿದೆ. ಆದ್ಮೇಲೆ ಅದಲ್ಲದೆ 5 ವರ್ಷದಲ್ಲಿ ಪ್ರತಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಬಂದಿದ್ದೀವಿ. ಸಾಧನೆ ಮಾಡಿದ ಶಿಕ್ಷಕರ ಮಕ್ಕಳಿಗೆ ಸನ್ಮಾನ ಮಾಡ್ತಾ ಬಂದಿದ್ದೀವಿ. ಮತ್ತೆ ಶಿಕ್ಷಕರಿಗೂ ಕೂಡ ಸನ್ಮಾನ ಮಾಡ್ತಾ ಬಂದಿದ್ದೀವಿ. ಹಾಗೆ ಮಹಿಳಾ ದಿನಾಚರಣೆಯನ್ನು ಮಾಡಿದ್ದೀವಿ. ಗುರುಸ್ವಂದನ ಕಾರ್ಯಕ್ರಮ, ಶಿಕ್ಷಕರ ಹೆಸರುಗಳ ಅಪ್ಡೇಟ್ 2024-25 ಗಳಿಕೆ ಗಳಿಕೆ ರಜೆಯನ್ನು ನಮೂದಿಸುವುದು, ಮತ್ತೆ ಹಾಗೆ ಬೇರೆ ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಬಂದಿದ್ದೀವಿ. ಸುಮಾರು 3 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವೈದ್ಯಕೀಯ ವೆಚ್ಚಕ್ಕೆ 1.5 ಕೋಟಿ ಹಣವನ್ನು ಮಂಜೂರು ಮಾಡಿಸಿ ಎಲ್ಲ ಶಿಕ್ಷಕರ ಆರ್ಥಿಕ ಸಂಕಷ್ಟ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಸ್ಪಂದಿಸಿದ್ದೀವಿ. ಪ್ರಾಮಾಣಿಕ ಸ್ಪಂದನೆಯನ್ನು ಮಾಡಿದ್ದೀವಿ. ಯಾವುದೇ ಲೋಪವಿಲ್ಲದೆ, ಯಾವುದೇ ನಾವು ಅಪೇಕ್ಷೆ ಇಲ್ಲದೆ ಸಂಘ ಕೆಲಸ ಮಾಡಿದೆ. ಇದಲ್ಲದೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ, ಇನ್ನಿತರ ಸಮಸ್ಯೆಗಳು, ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅದಲ್ಲದೆ ಪ್ರತಿ ವರ್ಷ ಪರಮ 16 ಇರ್ಬೋದು, ಟ್ಯಾಕ್ಸ್ ಸ್ಟೇಟ್ಮೆಂಟ್ ಇರ್ಬೋದು, ಕೆಜೆಡಿ ಲೋನ್, ಜಿಪಿಎಫ್ ಲೋನ್, ಸಾಲ, ಶಿಶುಪಾಲನಾ ರಜೆ, ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಶಿಕ್ಷಕರಿಗೆ ನಿರಂತರವಾಗಿ ಸ್ಪಂದಿಸ್ತಾ ಬಂದಿದ್ದೀವಿ. ಇಷ್ಟೆಲ್ಲ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮಾಡಿರುವ ನಾವು ಎಂದೂ ಕೂಡ ಯಾವುದೇ ಶಿಕ್ಷಕರಿಗೆ ಅಗೌರವ ತೋರುವ ಮತ್ತೆ ದ್ರೋಹ ಬಗೆಯುವ ಯಾವ ಕೆಲಸವನ್ನು ಕೂಡ ನಾವು ಮಾಡಿಲ್ಲ. ನಮಗೆ ಆತ್ಮತೃಪ್ತಿ ಇದೆ, ವಿಶ್ವಾಸ ಇದೆ, ಇನ್ನು ಹೆಚ್ಚು ಕೆಲಸ ಮಾಡುವಂತ ತವಕ ಇದೆ. ನಾವು ಶಿಕ್ಷಕರ ಪರವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಇನ್ನು ಅನೇಕ ಕೆಲಸ ಕಾರ್ಯಗಳಿದೆ. ಇವೆಲ್ಲನೂ ಮಾಡಬೇಕಾದ್ರೆ ನಮಗೊಂದು ಶಕ್ತಿ ಬೇಕು. ಮತ್ತೊಮ್ಮೆ ನಾವು ನಿಮ್ಮನ್ನ ಆಶೀರ್ವಾದವನ್ನು ಬಯಸ್ತಾ ಇದ್ವಿ.
ಈ ಏನು ದಿನಾಂಕ 19/4/2026 ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ 7 ಜನ ಅಭ್ಯರ್ಥಿಗಳನ್ನ ನಮ್ಮ ತಂಡದಿಂದ ಸ್ಪರ್ಧೆಗಿಳಿಸಿದ್ದೀವಿ. ಮಹಿಳಾ ಅಭ್ಯರ್ಥಿಗಳಿದ್ರು, ಪುರುಷ ಅಭ್ಯರ್ಥಿಗಳು 5. ಈ 7 ಜನ ಅಭ್ಯರ್ಥಿಗಳಿಗೆ ದಯಮಾಡಿ ಮತ್ತೊಮ್ಮೆ ಆಶೀರ್ವಾದ ಮಾಡಿ ನಿಮ್ಮ ಕೆಲಸ ಕಾರ್ಯ ಮಾಡಲಿಕ್ಕೆ, ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ, ಶಿಕ್ಷಕರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಹೇಳ್ತಾ ಕೊನೆಯದಾಗಿ ನನ್ನ ಕೆಲವು ಸ್ನೇಹಿತರು, ಕೆಲವು ಪದವೀಧರ ಸ್ನೇಹಿತರು, ಸೇವಾನಿರತ ಪದವೀಧರ ಸ್ನೇಹಿತರು, ಮತ್ತೆ ಸೇವೆ ಮತ್ತೆ GPT ಪದವಿ ಸಂಘದ ಅಧ್ಯಕ್ಷರು, ಮತ್ತೆ ಸೇವಾನಿರತ ಪದವಿ ಸಂಘದ ಅಧ್ಯಕ್ಷರು ಇವ್ರು ಹೇಳ್ತಾರೆ GPT ಶಿಕ್ಷಕರನ್ನ ಯಾಕೆ ಕೈ ಬಿಟ್ಟಿದ್ರಿ ಅಂತ. ನೋಡಿ ಆದ್ಮೇಲೆ ತಾಲೂಕಿನಲ್ಲಿರುವ ಎಲ್ಲ GPT ಶಿಕ್ಷಕರನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಇರ್ತಂತೆ ಅವ್ರ ಕೆಲಸ ಕಾರ್ಯಗಳಿಗೆ ಗೊತ್ತು ಮಾಡ್ಕೊಡ್ತೀವಿ, ನಾಳೆನೂ ಮಾಡ್ಕೊಡ್ತೀವಿ, ಮುಂದೆನೂ ಕೂಡ ಮಾಡ್ಕೊಡ್ತೀವಿ, ಅವ್ರ ಜೊತೆ ಇರ್ತೀವಿ, ಅವ್ರ ವಿಶ್ವಾಸ ಗಳಿಸಿದೀವಿ, ಅವ್ರ ಪ್ರೀತಿಯಲ್ಲಿ ಇರ್ತೀವಿ. ನಾವು ಎಲ್ಲೂ ಕೂಡ ಯಾರೋ ಒಬ್ಬರು ಇಬ್ಬರು ಮಾಡೋದ್ರಿಂದ ನಾವೆಲ್ಲರೂ ಕೂಡ ದೂಷಿಸುವಂತ ಕೆಲಸ ಮಾಡಲ್ಲ. ನೋಡಿ GPT ಅಧ್ಯಕ್ಷ ರಾಜ್ಯಾಧ್ಯಕ್ಷರಂತ ಮುರಳೀಧರವ್ರಿಗೆ ಫೋನ್ ಮಾಡಿದಾಗ ಸೇರಿಸಬೇಡಿ, ಸಮಸ್ಯೆ ಆಗುತ್ತೆ, ನಾನೆಲ್ಲೂ ಸೇರಿಸಬೇಡಿ ಅಂತ ಹೇಳ್ತಾ ಇದ್ದೀನಿ. ಕಳೆದ ಬಾರಿ ಕೋರ್ಟ್ಗೆ ಹೋಗಿದ್ದೀನಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವೇ ಬೇರೆ, ನಮ್ದೇ ಬೇರೆ, ನಮ್ದು ಆಲ್ರೆಡಿ ಮಾನ್ಯತೆ ಇದೆ. ದಯಮಾಡಿ ಪುನಃ ಕೋರ್ಟ್ಗೆ ಅದನ್ನ ಮರುಜೀವ ಕೊಡ್ತೀವಿ, ಅದನ್ನ ತಡೆ ಹಿಡಿಸ್ತೀವಿ ಅಂತ ಅವ್ರು ಹೇಳಲಾಗಿ ನಾವೇನ್ ಮಾಡೋದು, ನಮಗೂ ಅದೇ ಸಮಸ್ಯೆ ಬರಬಾರ್ದು ಅಂತ ನಾವು GPT ಶಿಕ್ಷಕರನ್ನ ಕೈ ಬಿಟ್ಟರೆ ಒಳ್ಳೇದು ಅಂತ ನಾವು ಕೇಂದ್ರ ಸಂಘಕ್ಕೆ ಮನವಿಯನ್ನು ಮಾಡೋದ್ರಿಂದ ಅವ್ರು ಪರಿಶೀಲಿಸಿ ನಾವು ಪುರಸ್ಕಾರಕ್ಕೆ ಕೊಟ್ಟಿದ್ದಾರೆ. ಅಷ್ಟು ಬಿಟ್ರೆ ನಾವು ಯಾವುದೇ GPT ಶಿಕ್ಷಕರ ದ್ವೇಷಗಳಲ್ಲ, ಅವ್ರ ಶತ್ರುಗಳಲ್ಲ. ಅವರ ಸಮಸ್ಯೆಗಳು ಹಲವಿದೆ, ಅವ್ರು ಹೋರಾಟ ಮಾಡ್ತಾರೆ. ನಮ್ಮ ಸಮಸ್ಯೆಗಳು PhD ಶಿಕ್ಷಕರ ಸಮಸ್ಯೆಗಳು ಹಲವು ಇದೆ, ನಾವು ಕೂಡ ಹೋರಾಟ ಮಾಡಬೇಕು. ಮನೆ ಕರುಣ್ ಕುಮಾರ್ ಅವರು ಹೇಳ್ತಾರೆ ಸಂಘ ಬಯಲಾದಲ್ಲಿ ಏನ್ ಗೊತ್ತು, ಸಂಘ ಬಯಲಾದಲ್ಲಿ 1 ರಿಂದ 8 ಅಂತ ಇದೆ ಅಂತ. ಆದ್ರೆ ಕರುಣ್ ಕುಮಾರ್ ಅವರೇ GPT 6 ರಿಂದ 8 ಪ್ರತ್ಯೇಕ ಸಂಘ ಏನಿದೆ GPT ಶಿಕ್ಷಕರ ಸಂಘ, ಅದನ್ನ ಮರ್ಜ್ ಮಾಡಿಸಿ ದಯಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಸೇರಿಸ್ಬಿಡಿ. ಪ್ರತ್ಯೇಕ ಮಾನ್ಯತೆ ಕೊಡ್ಲಿಕ್ಕೆ ಯಾಕೆ ನೀವು ನಿಮ್ಮ ಅವಧಿಯಲ್ಲಿ ಅವಕಾಶ ಕೊಟ್ಟಿದ್ದೀರಿ? ತಪ್ಪಲ್ವಾ? ಅದನ್ನ ಮಾಡಿ. ನಮ್ದೇನಿಲ್ಲ, ನಾವು ಸಂಘ ಅಂದಾಗ ಅವ್ರದೇ ಒಂದು ಕೇಂದ್ರ ಸಂಘ ಇದೆ, ನಮ್ದೇ ಒಂದು ಕೇಂದ್ರ ಸಂಘ ಇದೆ. ನಮ್ಮ ಸಮಸ್ಯೆಗೆ ನಾವು ಹೋರಾಟ ಮಾಡಬೇಕು. ಪ್ರಮೋಷನ್ ಇನ್ನೊಂದು ಪದವೀಧರರಿಗೆ ಅನ್ಯಾಯ ಆಗ್ತಾ ಇದೆ, ಹೋರಾಟ ಮಾಡಬೇಕಾಗುತ್ತೆ. ಅವರು ಕೂಡ ನಾವು ಏನು ನಮ್ಮ ಹೋರಾಟಕ್ಕೆ ಆಗ್ತದೆ, ಅವರು ಕೂಡ ನಮ್ಮ ಹೋರಾಟಕ್ಕೆ ಕೋರ್ಟಲ್ಲಿ ಅಪೀಲ್ ಆಗ್ತಾರೆ, ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ PhD ಶಿಕ್ಷಕರಿಗೆ ಸುಮಾರು ವರ್ಷಗಳಿಂದ ಪ್ರಮೋಷನ್ ಇನ್ನೊಂದು ಅನೇಕ ಸೌಲಭ್ಯಗಳು ನಿಂತು ಹೋಗ್ತಾ ಇದೆ. ಇದನ್ನ ಯಾಕೆ ಹೇಳ್ತಾರೆ? ನೀವೆಲ್ಲಾದ್ರೂ ಮಾತಾಡಿದ್ರೆ ಮೌದಿಲಿ ಮನೆ ಯುವರಾಜ್ ಅವರೇ 62 ಜನ ಬಿಟ್ಟು ನೀವು ಆ ಚುನಾವಣೆಯಲ್ಲಿ ಗೆದ್ದು ಹೈಯೆಸ್ಟ್ ಓಟ್ ತಗೊಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದ್ರೆ ಏನ್ ಮಾಡಕ್ಕಾಗ್ಲಿ? ಏನ್ ಮಾಡಿದ್ರಿ? ನಿಮ್ಮ ಅವಧಿಯಲ್ಲಿ ಒಂದು ಸತ್ಯಮ್ಮ ಎಂಬ ಅವರ ಮೆಡಿಕಲ್ ಬಿಲ್ 8 ಲಕ್ಷದ ಬಿಲ್ ನಿಮ್ ಕೈ ಮಾಡ್ಸಕ್ಕಾಗಲ್ಲ, ಪೆಂಡಿಂಗ್ ಇಟ್ರಿ. ಸುಮಾರು 50,000 ದುಡ್ಡಿಸ್ಕೊಟ್ಟಿದ್ರಿ. ನಾವು ಗೆದ್ದ ನಂತರ ಕುಮಾರ್ ಮತ್ತು ಮಂಜಣ್ಣ ನಾವೆಲ್ಲ ತಂಡ ಹೋಗಿ ಆ ಬಿಲ್ಲಿನ ಅವ್ರ ಮಗನ್ ಕರ್ಕೋಗಿ ಆ ಬಿಲ್ಲಿನ ಬೆಂಗಳೂರಿಂದ ಪಾಸ್ ಮಾಡಿಸ್ತಂತು. ಯಾಕೆ ಯುವರಾಜ್ ಅವರೇ ನಿಮ್ ಕೈಲಿ ಆಗ್ಲಿಲ್ಲ? ಅವಾಗ ಏನ್ ಮಾಡ್ತಾ ಇದ್ರಿ? ಈಗ ಇಷ್ಟೊಂದು ಮಾತಾಡ್ತಾ ಇದ್ರಿ. ಆಮೇಲೆ ಹಿಂದೆ ಮೆಡಿಕಲ್ ಬಿಲ್ಗಳಲ್ಲಿ ಬೇಕಾದ ಹಗರಣಗಳಾಗ್ತಾ ಇತ್ತು. ಇವತ್ತು ಯಾವ ತರ ನಾವು ಯಾರ ಭಗವಂತ ಎಲ್ಲಾರ ಕಾಸು ಕೊಡಿ ಅದು ಕೊಡಿ ಅಂತ ಕೇಳ್ತಾ ಇದ್ದೇವ? ನಮ್ಮ ಸಂಘಕ್ಕೆ ಯಾವುದೇ 5 ರೂಪಾಯಿ ಅಪೇಕ್ಷೆ ಯಾರು ಮಾಡ್ತಾ ಇಲ್ಲ. ನಾವು ಎಲ್ಲ ಕೂಡ ಸ್ವಇಚ್ಛೆಯನ್ನು ಕೊಡುವಂತ ಧಾನ್ಯಗಳನ್ನು ಬಳಸ್ಕೊತಾ ಇದ್ದೇವೆ. ನಾವು ಕೈ ಹಾಕಿ, ನಾವು ಸಂಘಟಿತ ಹಾಕಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ದಯಮಾಡಿ ಇನ್ನಾದರೂ ಶಿಕ್ಷಕರಲ್ಲಿ ಗೊಂದಲ ಮೂಡಿಸುವ, ಅಪಪ್ರಚಾರ ಮಾಡುವ ಯಾವುದೇ ಹೇಳಿಕೆಗಳನ್ನು ನೀಡಿದ್ರೆ ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗಲ್ಲ. ಶಿಕ್ಷಕರಿಂದ ಅರ್ಥ ಮಾಡ್ಕೋತಾರೆ, ತಾಲೂಕು ಶಿಕ್ಷಕರು ಅರ್ಥ ಮಾಡಿಕೊಂಡು ಇಡೀ ನಮ್ಮ ಸಂಪೂರ್ಣ ಟೀಮ್ಗೆ ಮತ್ತೊಂದು ಸಾರಿ ಅವಕಾಶ ಕೊಡ್ತಾರೆ. ನಾವು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಏನು ಅವಕಾಶ ಕೊಟ್ಟಂತ ಕೆಲವು ಮಾತುಗಳನ್ನು ಮುಗಿಸ್ತೀನಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ